ಎಲ್ಲರಿಗೂ ನಮಸ್ಕಾರ. ಆ, ನನ್ನ ಮತ್ತು ಟಿ ವಿ ನೈನಿನ ಸಂಬಂಧ 19 ವರ್ಷ ಆಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನಗೆ ಮೊನ್ನೆ ಅಷ್ಟೇ ಒಂದು ಹೊಸ ಚಾನಲ್ ಬಂದಿದೆ, ಟಿ ವಿ ನೈನ್ ಅಂತ ಅನ್ನೋವಂಥದ್ದು. ನಿನ್ನೆ ಮೊನ್ನೆ ಕೇಳಿದ ಹಾಗೆ ಇದೆ. 19 ವರ್ಷಗಳ ಕಾಲದ ಒಂದು ಜರ್ನಿ ಇದೆಯಲ್ಲ, ಅದು ಸಾಮಾನ್ಯದ ಜರ್ನಿ ಅಲ್ಲ, ಯಶಸ್ವಿ ಜರ್ನಿ. ಅದು 19 ಯಶಸ್ವಿ ಜರ್ನಿ. ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ಆದಾಗ ಈ ಟಿ ವಿ ನೈನಿನ ಚಾನಲ್ ಶುರು ಆದಾಗ ನಾವು ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ, ಚೆನ್ನಾಗಿ ನೆನಪಿದೆ. ಏನಾರು ಗಲಾಟೆ ಆದರೆ, ಇನ್ನೇನಾರು ಆದರೆ ಟಿ ವಿ ನೈನ್ಗೆ ಹೋಗ್ತೀನಿ ಅಂತ ಅಂದರೆ ದಿಢೀರಂತ ನ್ಯಾಯ ಸಿಗೋವಂಥ ಜಾಗ ಅದು ಅಂತನ್ನುವಂಥದ್ದು. ಖಂಡಿತವಾಗ್ಲೂ ಹೌದು ಸರ್. ನಮ್ಗೆ ಎಷ್ಟು ಚೆಂದ ನಾವು ಅಂದರೆ ಹಿಂದ್ಗಡೆ ಮಾತಾಡ್ಕೊಳ್ತಿರೋ ಅಂಥದ್ದು. ಆಮೇಲೆ ಸಿನಿಮಾ ಅಂತ ಬಂದಾಗ ಟಿ ವಿ ನೈನ್ ಮತ್ತು ನನ್ನ ಜರ್ನಿ ಏನಿದೆಯಲ್ಲ, ನಾನು 2010ರಲ್ಲಿ ನಾಯಕ ನಟನಾಗ್ತೀನಿ. ಅದಾದ ನಂತರದ ಒಂದು ಜರ್ನಿ, ಪ್ರತಿ ಸಿನಿಮಾನೂ ಕೂಡ ಟಿ ವಿ ನೈನ್ ಅವರು ನನ್ನ ಜೊತೆಯಲ್ಲಿ ನಿಂತಿದ್ದಾರೆ, ನನ್ನ ಸಿನಿಮಾದ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಶರಣ್ ಏನಾಗಿದ್ದೀನಿ ಅದರ ದೊಡ್ಡ ಬಹುಬೋದ್ದು ಪಾಲು ಸೇರುತ್ತೆ ಅವರಿಗೆ. ಮತ್ತೊಂದು ಹೇಳ್ತೀನಿ, ಟಿ ವಿ ನೈನು ಮತ್ತು ನನಗೆ ಎಷ್ಟು ಹತ್ತಿರ ಅಂತಂತಂದರೆ, ಎಷ್ಟು ಪ್ರತಿ ಸಿನಿಮಾಗೂ ಕೂಡ ಒಂದು 4-5 ಸಲ ಹೋಗ್ತಾ ಇದ್ವಿ. ನಾನು ಅವ್ರ ಅಡ್ರೆಸ್ ಹೇಳೋದೇ ಬೇಡ, ಗಾಡಿಗೆ ಸುಮ್ಮನೆ ಕೂತ್ಕೊಂಡು ಟಿ ವಿ ನೈನ್ ಅಂದರೆ ಹೋಗ್ಬಿಡುತ್ತೆ ಟಿ ವಿ ನೈನ್ಗೆ. ಅಷ್ಟು ಸಲೀಸಾಗಿ ಸಿಗೋವಂಥದ್ದು. ಅವಾಗ ಈ ಥರದ ಇದು ಒಂದು ಕಾರ್ಯ, ಬರೀ ಕಾರ್ಯ ಅಲ್ಲ, ಇದೊಂದು ಸತ್ಕಾರ್ಯ ಸರ್. ಇದು ಭಾಳ ಪುಣ್ಯದ ಕೆಲಸ. ಇವತ್ತು ನನ್ನ ಕೈಯಿನಲ್ಲಿ ಈ ಥರದ ಒಂದು ಪುಣ್ಯದ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಟಿ ವಿ ನೈನ್ ಕೊಟ್ಟಿರೋ ಅಂಥದ್ದು. ಯಾಕಂತಂದರೆ ಇವತ್ತು ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಈ ಮಹನೀಯರು, ಅವರು ನಿದ್ದೆಗೆಟ್ಟು ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ನಿದ್ದೆನ ಆರಾಮಾಗಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋವಂಥದ್ದು. ಖಂಡಿತವಾಗಲೂ ಅವರಿಗೆ ಸೆಲ್ಯೂಟ್ ಕೊಡೋ ಅಂಥ ಒಂದು ಕೆಲಸ ಇವತ್ತು ಟಿ ವಿ ನೈನ್ ಮಾಡ್ತಾ ಇದೆ ಅಂತ ಅನ್ನೋದಾದರೆ ಟಿ ವಿ ನೈನ್ಗೆ ಒಂದು ದೊಡ್ಡ ಸೆಲ್ಯೂಟು ಸರ್. ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್. ಈ ಥರದ ಒಂದು ಕಾರ್ಯ ನಿರಂತರವಾಗಿ ಆಗ್ತಾ ಇರಲಿ. ಈ 3 ವರ್ಷ ಅಂತ ಅನ್ನೋವಂಥದ್ದು 30 ವರ್ಷ ಆಗಲಿ, 300 ವರ್ಷ ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೋಮೇಂದ್ರ ಸರ್, ತಮ್ಮ ಸರದಿ.